ಸರ್ ತಲೆ ಮಾಂಸದೆಲ್ಲ? ಇದೇನು ಐಟಮ್ ಇದು? ಇದೇನು ಐಟಮ್ ಅಪ್ಪ ಇದು? ಮಟನ್ ಸರ್. ಮಟನ್ ಸರ್ ಇದು? ಮಟನ್ ಸರ್. ಇದೇನಿದು? ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿನಾ? ಹೌದು ಹೌದು. ಇದು ಅದೇ ಮಟನ್ ಬಿರಿಯಾನಿ. ಇದೆಲ್ಲ ಮಟನ್ ಬಿರಿಯಾನಿ. ಮೊಸರು ಬಜ್ಜಿ ಸಾಕಾಗಿದೆ, ಚೆನ್ನಾಗಿದೆ, ತುಂಬ ಟೇಸ್ಟ್ ಇದೆ. ಒಳ್ಳೆ ಐಟಮ್ ಮಾಡಿದ್ದೀರಾ. ಟೇಸ್ಟ್ ಸರ್ ಇದು ಚಿಕನ್ ಬೇಳೆ ಸರ್. ಎತ್ತಿದ ಬೇಳೆ ಸಾರು. ಎತ್ತಿದ ಬೇಳೆ ಸಾರಾ? ವಾ, ಎತ್ತಿದ ಬೇಳೆ ಸಾರು ಮುದ್ದೆ. ಹೌದಾ? ಅಷ್ಟು ಎಲ್ಲ ಕಷ್ಟಪಟ್ಟರೆ ಇಷ್ಟು ಸಾಫ್ಟಾಗಿ ಮೆತ್ತಗೆ ಮೃದುವಾಗಿ ಪಂಚಿ ಥರ ಇಡ್ಲಿ ಬರೋದು. ಎಷ್ಟು ನಿಮಿಷ ಬೇಯಿಸ್ತೀರಾ ನೀವು ಹಾಕಿದ ಮೇಲೆ? 20 ನಿಮಿಷಕ್ಕೆಲ್ಲ ಬೇಯಿಸ್ಬಿಡ್ತೀವಿ. ಏನು ಬಂದಿದೆ? ನೀವೆಲ್ಲ ಯಾರು? ನೀವು ಅಶೋಕ್ ಅಂತ. ನೀವೆಲ್ಲ ಸರ್ವ್ ಮಾಡೋದಾ? ಇದು ಟೀಮ್ ಫಿಶ್ ಕಬಾಬ್. ಇದು ಫಿಶ್ ಇದು? ಏನಪ್ಪ ಸಖತ್ತಾಗಿದೆ. ಕೊಮ್ಮಂತ ಚೆನ್ನಾಗಿ ಬರ್ತದೆ. ಇದು ವೆಜ್ಜಿನಾಗ ಎಷ್ಟು ಹಾಕ್ಬಿಟ್ಟು ಫಿಶ್ ಆಗ್ತಾಯಿದೆ. ನೀವೇನು ಹಾಕ್ತಾ ಇದ್ದೀರಾ? ಲಾಲಿಪಾಪ. ಲಾಲಿಪಾಪ್ ಇಬ್ಬಿಬ್ರು ಹಾಕ್ತಾ ಇದ್ದಾರೆ. ಮೊಟ್ಟೆ ಇಡ್ಲಿ. ಇದು ಮೊಟ್ಟೆ ಇಡ್ಲಿ. ಮಾಂಸ ಇಡ್ಲಿ. ತಲೆ ಮಾಂಸ ಇಡ್ಲಿ. ಸೂಪರ್. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ಇವತ್ತು ನಾನು ನಿಮ್ಮನ್ನು ಕೋಲಾರ ಹತ್ತಿರ ಇರುವಂಥ ಕಾಮಧೇನು ಹಳ್ಳಿಯಲ್ಲಿ ಬೀಗರ ಬಾಡೂಟಕ್ಕೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಬನ್ನಿ ಈಗ ಹೋಗೋಣ. ನಮಗೆ ಕೋಲಾರಿಗೆ ಹತ್ತಿರವಾಗಿರುವಂಥ ಒಂದು ಹಳ್ಳಿ ಕಾಮಧೇನಹಳ್ಳಿ. ನಾನು ಕೋಲಾರಿಗೆ ಹೋಗಿದ್ದೆ ಬೆಳಗ್ಗೆ. ಕೋಲಾರಿಂದ ಹಿಂತಿರುಗುವಾಗ ದಾರಿ ಉದ್ದಕ್ಕೂ ಈ ರೀತಿ ಪೋಸ್ಟರ್ ಅಂಟಿಸಿದ್ರು. ಏನು ಈ ರೀತಿ ಪೋಸ್ಟರ್ ಅಂಟಿಸಿದ್ದಾರೆ, ಏನಿದು ಕಾರ್ಯಕ್ರಮ ಅಂತೇಳಿ ಅಲ್ಲಿ ಪೆಟ್ರೋಲ್ ಪಂಪ್ ಹತ್ರ ಕೇಳಿದೆ. ಅವ್ರು ಇತ್ಕೊಂಡು, ಸರ್ ಅಲ್ಲಿ ಬೀಗರ ಬಾಡೂಟ ಅಂತ ಒಂದು ಕಾರ್ಯಕ್ರಮ. ಸರಿ ನೋಡೋಣ ಅಂತೇಳ್ಬಿಟ್ಟು ಇಲ್ಲಿ ಬಂದೆ. ತುಂಬಾ ಚೆನ್ನಾಗಿತ್ತು. KJ ಬಾಬು ಮೋನಿ ಅಂತೇಳ್ಬಿಟ್ಟು ಈ ಒಂದು ಮದುವೆಯ ಕಾರ್ಯಕ್ರಮ, ಅವ್ರ ಮಗನ ಮದುವೆ ಅಂತ. ತುಂಬ ಅದ್ಭುತವಾಗಿದೆ. ಇನ್ನೂ ಕಾರುಗಳು ಬರಬೇಕಾಗಿದ್ದಾವೆ. ತುಂಬ ಸುಂದರವಾಗಿ ಈ ಒಂದು ಇವೆಂಟ್ನ ಆರ್ಗನೈಸ್ ಮಾಡಿರೋರು CMS ಈವೆಂಟ್ ಅಂತೇಳಿ ಈ ಒಂದು ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಏನಾದರೂ ಕೋಲಾರ್ಗೆ ಅಥವಾ ಎಲ್ಲೇ ಇದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ನಂಬರ್ ಬೇಕಾದರೆ ನನಗೆ ಕಮೆಂಟ್ ಮಾಡಿದರೆ ನಾನು ನಿಮಗೆ ಇವ್ರ ನಂಬರ್ನ ಕೊಡ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಿಲ್ಲಿ ಬಂದ ಮೇಲೆ ಗೊತ್ತಾಯಿತು, ರಷ್ಯಾ ಹೆಣ್ಮಕ್ಳನ್ನ ಕರೆಸಿ ಸ್ವಾಗತ ಒಂದು ಮಾಡಿಸ್ತಾ ಇದ್ದಾರೆ ಅಂತ. ತುಂಬಾ ಗಾಯ್ಸ್, ಈ ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಚೆನ್ನಾಗಿದೆ. ತುಂಬ ಆರ್ಗನೈಸ್ ಆಗಿ ಮಾಡಿರುವಂಥ ಒಂದು ಕಾರ್ಯಕ್ರಮ. ಬೀಗರ ಬಾಡೂಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ. ಫ್ಯಾನ್ಗಳಲ್ಲಿ ಇದೆಲ್ಲ ಬರ್ತಾಯಿತ್ತು, ಏನು ಹೇಳ್ತಾರೆ ಅದಕ್ಕೆ, ಹೊಗೆ ಬರ್ತಾಯಿದೆ, ತಣ್ಣಗೆ ಗಾಳಿ ಬರ್ತಾಯಿದೆ. ಸೂಪರ್ ಗಾಯ್ಸ್, ಸೂಪರ್. ಈ ಫ್ಲವರ್ ಏನು ನೋಡ್ತಾ ಇದ್ದೀರಾ, ಈ ಉಂಡೆ ಥರ ಇಲ್ಲಿ ಒಬ್ಬ ಹೆಣ್ಮಗಳು ನಿಲ್ಲಿಸ್ತಾರಂತೆ. ಅವಳು ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಇದೆಲ್ಲ ಸಾಕಾಗಿದೆ. ನನಗಂತೂ ಫಸ್ಟು ಇವೆಲ್ಲ ಈ ಅನುಭವ ಎಲ್ಲ ತುಂಬ ಚೆನ್ನಾಗಿದೆ. ಬನ್ನಿ ಇನ್ನೂ ಏನೇನಿದೆ ಅಂತ ಈ ವಿಡಿಯೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ನೋಡಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಗಾಯ್ಸ್.
ವಿ ಕೆ ಅಂತ ಕ್ಯಾಟ್ರಿಂಗ್. ಇದು ಯಾವ ಎಲ್ಲಿಂದ ನಮ್ಮ ಕೋಲಾರದನ ಎಲ್ಲಿಂದ ಇದು ಕ್ಯಾಟ್ರಿಂಗು? ವಿಜಯಪುರ ವಿ ವಿ ಕೆ ಕ್ಯಾಟ್ರಿಂಗ್. ಇದು ಮ್ಯಾನೇಜ್ಮೆಂಟ್ ಯಾರು? ಇದು ಮೈಂಟೆನೆನ್ಸ್ ನೀವೇ ನೋಡ್ತಾರಲ್ಲ. ಏನಪ್ಪ ನಿನ್ನ ಹೆಸರು? ಕೃಷ್ಣ. ನೀವೆಲ್ಲ ಯಾರು? ನೀವು ಅಶೋಕ್ ಅಂತ. ನೀವೆಲ್ಲ ಸರ್ವ್ ಮಾಡೋದಾ? ಇದು ಟೀಮ್. ಸಿಕ್ಕಾಪಟ್ಟೆ ದೊಡ್ಡದಾಗಿ ಈ ಒಂದು ಜಾಗದಲ್ಲಿ ಊಟದ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಇಲ್ಲಿ ಕಬಾಬು, ಬಿರಿಯಾನಿ, ಚಿಕನು ಏನೇನೋ ಮಾಡ್ತಾಯಿದ್ದಾರೆ. ಸಕ್ಕತ್ತಾಗಿದೆ. ದೊಡ್ಡ ಸ್ಟವ್ಗಳು, ದೊಡ್ಡ ಜಾಗ, ಐಟಮ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ. ಏನು ಐಟಮ್ ಇದು? ಜಲ್ಜೀರಾ ಜ್ಯೂಸ್. ಇದೆಲ್ಲ ಜಲ್ಜೀರಾ ಜ್ಯೂಸ್ ಹೋಗ್ತಾರೆ. ಆಮೇಲೆ ಎಷ್ಟು ಟೀಮ್ ಇದೆ, ದೊಡ್ಡ ಟೀಮ್ ಇದೆ ಅಡುಗೆ ಮಾಡೋದು. ಕಡೆ ಇಡ್ಲಿಗಳ ಮತ್ತು ಹಾಲು ಚಿಂಚಿ ತೆಗಿಯಪ್ಪ ಒಂದು ತಟ್ಟೆ. ಇಡ್ಲಿ ಯಾವುದೋ ನಾವು ತೆಗೀರಾಗಿದೆ? ಯಾವುದೂ ಆಗಿಲ್ವಾ? ತಟ್ಟೆ ಇಡ್ಲಿನಾ? ತಟ್ಟೆ ಇಡ್ಲಿ ಇಲ್ಲಿ ಬಿಸಿ ಇಡ್ಲಿ ರೆಡಿ ಆಗ್ತದೆ. ಆಮೇಲೆ ಇಲ್ಲಿ ನಿಮಗೆ ಮೊಟ್ಟೆ ಇಡ್ಲಿನ ಮೊಟ್ಟೆ ಇಡ್ಲಿ ಮಾಡುವಂಥ ಒಂದು ರೆಸಿಪಿ ನೀವು ನೋಡ್ಕೊಳ್ಳಿ. ಮೊಟ್ಟೆ ಆಗ್ತಾಯಿದ್ರೆ ಇವಾಗ ಇಲ್ಲಿ ಇದಕ್ಕೆ ಏನೇನು ಹಾಕ್ತಾಯಿದ್ದೀರಾ ತೋರಿಸಿ. ಅದಕ್ಕೆ ಏನೇನು ಹಾಕ್ತೀರಾ ಅಂತ. ಅದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕಲಸಿಟ್ಕೊಂಡಿರೋಂಥ ಪೌಡ್ರ್ ಹಾಕ್ತಾರೆ. ಇದನ್ನು ಹಾಕ್ಬಿಟ್ಟು ಆಮೇಲೆ ಮೊಟ್ಟೆ ಇಟ್ಕೊಂಡು ಇದನ್ನು ಬೇಯಿಸಿ ಈ ರೀತಿ ತಟ್ಟೆ ಮೊಟ್ಟೆ ಇಡ್ಲಿ. ಇದು ಮೊಟ್ಟೆ ಇಡ್ಲಿ ಹೊರಗಡೆ ಸ್ಟವಲ್ಲಿ ಸ್ಟೀಮ್ ಆಗುತ್ತೆ ನೀರಲ್ಲೇ. ಈ ರೀತಿ ರೆಡಿಯಾಗಿದೆ. ವೆಜ್ಜಿ ನಗೆಟ್ ಏನಣ್ಣ? ಚಿಕನ್ ನಗೆಟ್ಸಾ? ಚಿಕನ್ ನಗೆಟ್ ಅದೆಲ್ಲ ಚಿಕನ್ ನಗೆಟ್ಸಾ? ಇದು ಕಬಾಬ್ಗೆ ಫಿಶ್ ಕಬಾಬ್. ಇದು ಫಿಶ್ ಇದು ಏನಪ್ಪ ಸಖತ್ತಾಗಿದೆ. ಗೊಮ್ಮಂತ ಚೆನ್ನಾಗಿ ಬರ್ತದೆ. ಇದು ವೆಜ್ಜಿ ನಗೆಟ್ಸ್ ಹಾಕ್ಬಿಟ್ಟು ಫಿಶ್ ಹಾಕ್ತಾಯಿದೆ. ನೀವೇನು ಹಾಕ್ತಾಯಿದ್ದೀರಾ? ಲಾಲಿಪಾಪ್ ಇಬ್ಬಿಬ್ರು ಹಾಕ್ತಾಯಿದ್ದಾರೆ. ಒಂದು ದೊಡ್ಡ ಪಾತ್ರೆ ತುಂಬ ಇದೆ. ಲಾಲಿಪಾಪನ್ನು ಕಲಸಿಟ್ಕೊಂಡಿದ್ದಾರೆ. ಎಷ್ಟು ಕೆ ಜಿ ಇದೆ ಇದು? 300 kg ಎಲ್ಲ ಒಂದು ಪಾತ್ರೆ ಇದೆ. 300 kg ಒಟ್ಟು 600 kgನಾ? 400 kg ಲಾಲಿಪಾಪ್ 400 kg ಆಗ್ತಾಯಿದ್ದಾರಪ್ಪ. ಇನ್ನು ಎಷ್ಟು ಜನ ಸೇರ್ತಾರೋ ಏನೋ. ಅದು ಫಿಶ್ 500 kg. ಈ ದೊಡ್ಡ ಪಾತ್ರೆ ನೋಡ್ತಾ ಇದ್ರಲ್ಲ, ಅದು 500 kg ಫಿಶ್ಶು. ಅದು ಮೊಟ್ಟೆಗಳದ್ದು ಲೆಕ್ಕನೇ ಇಲ್ಲ ಬಿಡಿ, ಅಷ್ಟು ಆಗ್ತಾಯಿದ್ದಾರೆ. ಅದು 6000 ಮೊಟ್ಟೆ. 6000 ಮೊಟ್ಟೆ. ಇಡ್ಲಿ ಬಿಟ್ಟು ಇದು ಮೊಟ್ಟೆ ಇಡ್ಲಿ ಇದು 6000 ಮೊಟ್ಟೆ ಇಡ್ಲಿ. ಬಾಯ್ಲ್ಡ್ ಎಗ್ಗು ಅದು ಬೇರೆ. ಟೋಟಲ್ ಒಂದು 20,000 ಮೊಟ್ಟೆ. 12,000 ಮೊಟ್ಟೆಗಳೇ 12,000 ಇಲ್ಲಿದೆ. ಆಮೇಲೆ 1.5 ಟನ್ನು ಕುರಿ ಮಟನ್ ಅಂದರೆ 1500 kg. 2.5 ಟನ್ ಚಿಕನ್. 2.5 ಟನ್ ಚಿಕನ್, 2,500 kg ಚಿಕನ್. ಫಿಶ್ಶು 500 kg. 700 kg ಫಿಶ್ ಕಬಾಬ್ ಅಂತ ಮಾಡ್ತಾಯಿದ್ದಾರೆ. ನಾಟಿ ಕೋಳಿನೂ ಇದೆಯಾ? ಸೊ ನಾಟಿ ಕೋಳಿನೂ 300 kg ಮಾಡ್ತಾಯಿದ್ದಾರೆ. ಇದು ಲಾಲಿಪಾಪ್. ಇದು ಲಾಲಿಪಾಪ್ ರೆಡಿ ಇದೆ. ಹಾಕ್ತಾಯಿದ್ದಾರೆ. ಇದೇನಿದು? ಚಿಲ್ಲಿ ಚಿಕನ್ಗೆ ಸೂಪರ್ ಗಾಯ್ಸ್. ಇದು ಕಬಾಬ್ ಕೌಂಟರ್. ಇದು ಫಿಶ್ ಇದೆ. ಇದು ಸೊ ಇದೇನು ನೋಡ್ತಾ ಇದ್ರೆ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಇದು ನಾನ್ ವೆಜ್ ಕಬಾಬು, ಆಮೇಲೆ ಫಿಶ್ ಕಬಾಬು. ಈ ಒಂದು ಲೈನ್ ಇದೆ ಇಲ್ಲಿ ಫಿಶ್ ಕಬಾಬು, ನಾನ್ ವೆಜ್ ಕಬಾಬು. ಇದೇನಕ್ಕೆ? ಇದು ಕಬಾಬ್ಗೆ. ಇದು ಪೆಪ್ಪರ್ ಕಬಾಬ್ಗೆ. ಇದು ಸಲಾಡ್ ಸೆಕ್ಷನ್. ಇಲ್ಲಿ ಸಲಾಡ್ ಸಲಾಡ್ ಸೆಕ್ಷನ್ ಕಟ್ ಮಾಡಿ ಚೆನ್ನಾಗಿ ಅದನ್ನು ಇದು ಮಾಡ್ತಾಯಿದ್ದಾರೆ. ರಾಗಿ ಮುದ್ದೆ, ಬರೀ ರಾಗಿ ಹಿಟ್ಟು. ಇದೊಂದು 500-1000 ಮುದ್ದೆ ಆಗುತ್ತೆ ಇದರಲ್ಲಿ. ಚಿಕ್ಕ ಮುದ್ದೆಗಳು 1000 ಆಗ್ತವೆ. ಈ
ಮುದ್ದೆಗಳು ಕಟ್ತಾ ಇದ್ದಾರೆ, ಬೆಣ್ಣೆ ಹಾಕೊಂಡು ಮುದ್ದೆ ಕಟ್ತಾ ಇದ್ದಾರೆ. ಸೂಪರ್. ಎಲ್ಲರೂ ಕೊಡಬೇಕಾ? ಮುದ್ದೆ ಸಾಕಾಗಿದೆ, ಚೆನ್ನಾಗಿ ಕೆಂಪು ಕಾಣಿಸ್ತಾ ಇದೆ ಮುದ್ದೆಗಳು. ಅದು ಬೇರೆ, ಅದು ಬೇರೆ, ಅದು ವೆಜ್ ಅವ್ರಿಗೆ. ವೆಜ್. ಇದು ಮುದ್ದೆಗಳು ದೊಡ್ಡ ಪಾತ್ರೆ ಇದು. ಬಟ್ರೆ ಇದು ಎಷ್ಟು ಕೆ ಜಿ ಇಡ್ತದೆ? 1000 kg, 1000 kg. ಅಲ್ಲ, ಇಟ್ಟು ಎಷ್ಟು ಕೆ ಜಿ ಆಗ್ತಿ ಅದಕ್ಕೆ ರಾಗಿ ಹಿಟ್ಟು? ಹಾಕ್ಬೇಕು, 150 kg ಹಾಕ್ಬೇಕು. ಹೌದಾ? ಬಿಸಿ ಬಿಸಿ ಮುದ್ದೆ. ಉಂಡೆಗಳು ಕಟ್ತೀರಾ? ಮಾಡ್ತಾರೆ. ಉಂಡೆಗಳು ಕಟ್ಟಿಲ್ಲ ಅವ್ರ ಮುದ್ದೆಯಲ್ಲಿ, ಬೆಣ್ಣೆ ಉಂಡೆಗಳು ಕಟ್ಟಿಲ್ಲ. ಮುದ್ದೆ ಎಷ್ಟು ಫಿನಿಶಿಂಗ್ ಚೆನ್ನಾಗಿದೆ. ಅದೊಂದು ಪಾತ್ರೆ ರೆಡಿ, ಈ ಪಾತ್ರೆ ರೆಡಿ ಮಾಡಿದ್ರು ಅದು ಮಾಡ್ಕೊತಾ ಇರೋದು. ಗಾಯ್ಸ್, ಇವಾಗ ನೀವೇನು ನೋಡ್ತಾ ಇದ್ದೀರಾ, ವೆಜ್ ಸೆಕ್ಷನ್. ಇಲ್ಲೊಂದು ನನಗೆ ತುಂಬ ವಿಶೇಷವಾಗಿ ಕಾಣಿಸ್ತಾ ಇರೋದು ಅಂದರೆ, ಇಲ್ಲಿ ಇವರು ವಿಳೆದೆಲೆ ಇಟ್ಕೊಂಡಿದ್ದಾರೆ. ವಿಳೆದೆಲೆ ಇಟ್ಕೊಂಡು ಎಣ್ಣೆಗೆ ಬಿಸಿ ಇಟ್ಟಿದ್ದಾರೆ. ಈ ವಿಳೆದೆಲೆ ಬಜ್ಜಿ ಹಾಕ್ತೀರಾ? ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ವಿಳೆದೆಲೆ ಬಜ್ಜಿ. ಅದು ಹೆಂಗೆ ಇದು ವೆಜ್ ಸೆಕ್ಷನ್. ಇಲ್ಲಿಗೆ ಹೋಳಿಗೆ, ಪಾಯಸ, ಊಟ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಬಂದಿರುವಂಥ ಅತಿಥಿಗಳಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿರುವಂಥ ದೊಡ್ಡ ಹಾಲ್ ಇದು. ಸಿಕ್ಕಾಪಟ್ಟೆ ವರ್ಕರ್ಸ್ ಇದ್ದಾರೆ. ಆಮೇಲೆ ಇಲ್ಲೆಲ್ಲ ಐಟಮ್ನ ಜೋಡಿಸ್ಕೊತಾ ಇದ್ದಾರೆ. ದೊಡ್ಡ ಮೊಸರನ್ನ, ದೊಡ್ಡ ಮೊಸರನ್ನ, ಬಜ್ಜಿ, ಮೊಸರನ್ನ, ದೊಡ್ಡ ಪಾತ್ರೆಗಳಿದ್ದಾವೆ. 6000 ಜನಕ್ಕೆ ಊಟದ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ. ಫಿಶ್ ಕಬಾಬ್, ಮಾಸ್ಟರ್ ಆಫ್ ಫಿಶ್ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿ ರೆಡಿ ಇದೆ. ಗಮ್ಮಂತ ಬರ್ತಾ ಇದೆ. ಸರ್ ನಮಸ್ಕಾರ. ನೀವೇನ ಕ್ಯಾಟ್ರಿಂಗ್ ಅವರು? ಏನೆಷ್ಟು ಸಕ್ಕತ್ತಾಗಿದೆ ಇಡ್ಲಿಗಳು. ಸಕ್ಕತ್ತಾಗಿ ಬಂದಿದ್ದು ಇಡ್ಲಿಗಳಲ್ವ, ಸಾಫ್ಟ್ ಆಗಿ ತೋಟ. ಮಲ್ಲಿಗೆ 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 ಅಂತ ಇಡ್ಲಿ. ಮಲ್ಲಿಗೆ ಈ ಕಡೆಗೆ ಹಿಂಗಾಕಿ ಇಷ್ಟು ಸ್ಮೂತ್ ಆಗಿರೋ ಇಡ್ಲಿನ ರುಬ್ಬಿರೋರು ಯಾರು? ನಾವೇ. ಹೆಂಗದ್ ರುಬ್ಬಿ ಇಷ್ಟೊಂದು ಸಕ್ಕತ್ತಾಗಿ ರುಬ್ಬಿದ್ದಾರೆ? ಹೆಂಗೆ ರುಬ್ಬಿದ್ರಿ? ಹಂಗೆ ಅಕ್ಕಿಯಲ್ಲಿ ರುಬ್ತೀವಿ. ಒಂದು 3-4 ಥರ ಅಕ್ಕಿ ಹಾಕ್ಬಿಡ್ತೀವಿ. ಎಷ್ಟು ಥರ ಅಕ್ಕಿ ಹಾಕ್ತೀರಾ? 5 ಥರ ಅಕ್ಕಿ ಹಾಕ್ತೀವಿ. ಎಷ್ಟು ಸಾಫ್ಟಾಗಿ, ಎಷ್ಟು ಮೆತ್ತಿಗೆ, ಒಳ್ಳೆ ಪಂಚಿ ಥರ ಬಂತರ ಇರುತ್ತೆ ನಮ್ಮ ಹತ್ರ ಇಡ್ಲಿ. ಬಂತರ ಇರುತ್ತಾ? ಮಲ್ಲಿಗೆ ಇಡ್ಲಿ ಅಂತ ಇದು. ಹಿಟ್ಟು ಯಾವಾಗ ರುಬ್ತೀರಾ ನೀವು? ನಮ್ಗೆ ಹಿಟ್ಟು ಬಗ್ಗೆ 3 ದಿವಸ ಮುಂಚೆನೇ ಹೇಳಬೇಕು. ಒಂದು ದಿವಸ ರುಬ್ಬಬೇಕು, ಒಂದು ದಿವಸ ಅಕ್ಕಿ ನೆನೆಸೋಕ್ಕೆ, ಇನ್ನೊಂದು ದಿವಸ ಇಲ್ಲಿ ಬರೋಕ್ಕೆ. ಹೌದಾ? ಅಷ್ಟು ಎಲ್ಲ ಕಷ್ಟಪಟ್ಟರೆ ಎಷ್ಟು ಸಾಫ್ಟಾಗಿ ಮೆತ್ತಗೆ ಮೃದುವಾಗಿ ಪಂಚಿ ಥರ ಇಡ್ಲಿ ಬರೋದು. ಎಷ್ಟು ನಿಮಿಷ ಬೇಯಿಸ್ತೀರಾ ನೀವು ಹಾಕಿದ್ಮೇಲೆ? ಒಂದು 20 ನಿಮಿಷಕ್ಕೆಲ್ಲ ಬೇಯಿಸ್ಬಿಡ್ತೀವಿ. ಕರೆಕ್ಟಾಗಿ 20 ನಿಮಿಷ ಬೇಯಿಸ್ತೀರಾ? ಹಿಟ್ಟೆಲ್ಲ ಫಾರ್ಮಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸೂಪರ್. ಎಷ್ಟು ಐಟಮ್ ಹಾಕ್ತೀರಾ ನೀವು ಇಡ್ಲಿಗೆ? ಇಡ್ಲಿಗೆ 5 ಥರ ಐಟಮ್ ಹಾಕ್ತೀವಿ. ಅಕ್ಕಿ ಅಷ್ಟೇ. ಅಕ್ಕಿ ಥರ 5 ಥರ ಐಟಮ್ ಹಾಕಿ? 5 ಥರ ಅಕ್ಕಿ. 5 ಥರ ಅಕ್ಕಿ. ಅಷ್ಟೇ. ಬೇಳೆಗಳೇನ ಹಾಕಲ್ಲ? ಸೂಪರ್. ಬಜ್ಜಿಗಳು ನಾವು ಹಲವಾರು ತಿಂದೀವಿ. ವಿಳೆದೆಲೆ ಬಜ್ಜಿ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಮತ್ತು ತಿನ್ನೋದು ಕೂಡ ಫಸ್ಟ್ ಟೈಮೇ ಇವತ್ತು. ಎಳೆ ಹಿಟ್ಟು ಕಲಿಸ್ಕೊಂಡು ಎಳೆನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು 2 ಭಾಗ ಮಾಡಿದ್ದಾರೆ ಎಲೆನ. ಇವಾಗ ಕಡಲೆ ಹಿಟ್ಟು ಈ ರೀತಿ ಹಚ್ಕೊಂಡು ಈ ರೀತಿ ಎಣ್ಣೆ ಒಳಗೆ ಹಾಕ್ತಾ ಇದ್ದಾರೆ. ತಿಂದು ಹೇಳ್ಬೇಕು ಹಿಂಗೆ. ಹಾಂ, ತಿಂತೀನಿ ವಿಳೆದೆಲೆ ಬಜ್ಜಿ.
ಬಿಸಿ ಬಿಸಿ ಇಡ್ಲಿ, ಬಾಂಬೆ ಸಾಗು. ಫಿಲ್ಮರಿ ಇಡ್ಲಿ ತಿಂದು ಹೇಳಿ ಹೆಂಗಿದೆ ಅಂತ. ಇವಾಗ ನಮ್ಮ ಡಿಡಿಶ್ ಇಡ್ಲಿ ತಿಂದು ಹೇಳ್ತೇನೆ ಹೆಂಗಿದೆ ಅಂತ. ಚೆನ್ನಾಗಿದೆಯಾ? ಸಾಫ್ಟ್ ಆಗಿದೆಯಾ ಪಲಾವು? ಚಟ್ನಿ ಹಾಕು. ಚಟ್ನಿನೂ ಇದೆಯಾ? ಮಶ್ರೂಮ್ ಸೂಪರ್. ಇದು ಮಶ್ರೂಮ್ ಏನು ಮಶ್ರೂಮ್ ಇದು? ಕರಿ ಏನಂತ ಏನು ಕರಿ ಅಂತ? ಕೇಳ ಅದೇನು ಮಶ್ರೂಮ್ ಅಂತ ಗೊತ್ತಿಲ್ಲ. ಇರೋ ಅವ್ನು ಕೇಳ ಏನು ಮಶ್ರೂಮ್ ಏನು ಹೆಸರು? ಮಶ್ರೂಮ್ ಚೆನ್ನಾಗಿದೆ. ಮಶ್ರೂಮು ಚಟ್ನಿ ಇಲ್ಲ ಹಾಕಪ್ಪ. ಪಲಾವ್ ಚಟ್ನಿ ಇಡ್ಲಿಕ್ಕಲ್ಲ. ಇಡ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಇಡ್ಲಿ ಸೂಪರ್. ಅಲ್ಲಾಡ್ಸಿದ್ರು ಕೂಡ ಬೀಳ್ತಲ್ಲ, ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಪಂಜಿ ಇಷ್ಟೊಂದು ಪಂಜಿಯಾಗಿ ಬಂದಿದೆ ಇಡ್ಲಿ. ಇದು ಹೆಂಗೆ ಎಷ್ಟೊಂದು ಪಂಜಿಯಾಗಿ ಮಾಡಿದ್ದೀರಾ ಇಡ್ಲಿನ? ಮಶ್ರೂಮ್ ಚಿಲ್ಲಿ ಸರ್. ಮಶ್ರೂಮ್ ಚಿಲ್ಲಿ. ಇವಾಗ ಇದು ಇಡ್ಲಿ ಮತ್ತು ಚಟ್ನಿ. ಸಖತ್ತಾಗಿದೆ ಗಾಯ್ಸ್. ಇಟ್ಕೋ. ಇಡ್ಲಿ ಎಷ್ಟು ಪಂಚಿಯಾಗಿದೆ ಅಂದರೆ ನಿಮಗೆ ಬಾಯಲ್ಲಿ ಇಟ್ಕೊಂಡಿದ್ದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಸಾಗು ಜೊತೆಗೆ ಇಡ್ಲಿ ಸಾಗದಾಗಿದೆ. ಆಮೇಲೆ ಮಶ್ರೂಮ್ ಚಿಲ್ಲಿ ಮಾಡಿದ್ದಾರೆ. ಮಶ್ರೂಮ್ ಚಿಲ್ಲಿ ಸಾಫ್ಟಾಗಿ, ಎಷ್ಟು ಸಾಫ್ಟಾಗಿದೆ ನೋಡಿ. ಹಂಗೆ ಬಂದ್ಬಿಡುತ್ತೆ, ನಾವು ಹಿಂಗೆ ಗೊತ್ತಿದ್ರೆ ಹಂಗೆ ಬಂದ್ಬಿಡುತ್ತೆ, ಅಷ್ಟು ಸಾಫ್ಟಾಗಿದೆ ಮಶ್ರೂಮ್ ಚಿಲ್ಲಿ ಜೊತೆಗೆ. ಒಂದು 10 ಇಡ್ಲಿ ತಿನ್ಬಿಡ್ತೀನಿ ನಾನು. ಆದರೆ ಸೂಪರ್ ಪಲಾವ್. ಪಲಾವು ಚೆನ್ನಾಗಿದೆ. ಎಷ್ಟು ಮುದ್ದೆಗೆ ಏನು ಸಾರು ಇದು? ಅದಾಕಿ ಬೇಳೆ ಸರ್. ಇತ್ಕದ ಬೇಳೆ ಸಾರಾ? ವಾ, ಇತ್ಕದ ಬೇಳೆ ಸಾರು, ಮುದ್ದೆ, ಒಂದು ಒಬ್ಬಟ್ಟು ಸಾಕಷ್ಟೇ, ಇನ್ನೇನು ಬೇಡ. ಮುದ್ದೆ ಬರ ಮುದ್ದೆ. ಇತ್ಕದ ಬೇಳೆ ಸಾರು ಇನ್ನು ಸ್ವಲ್ಪ ಹಾಕಪ್ಪ. ಓ ಚೆನ್ನಾಗಿದೆ. ಮುದ್ದೆ, ಇತ್ಕದ ಬೇಳೆ ಸಾರು, ಮುದ್ದೆ. ಸರ್, ಈಗ ಇತ್ಕದ ಬೇಳೆ ಸಾರು ಬಂದಿದೆ, ಅದ್ರ ಘಮ ಚೆನ್ನಾಗಿ ಕಾಣಿಸ್ತಾ ಇದೆ. ಮುದ್ದೆನೂ ಅಷ್ಟೇ ಸುಂದರವಾಗಿ ಕಾಣಿಸ್ತಾ ಇದೆ, ಸಾಫ್ಟಾಗಿ ಚೆನ್ನಾಗಿದೆ. ಮುದ್ದೆ ಒಳ್ಳೆ ಕಲರ್ ಇದೆ ಮುದ್ದೆದು, ಬಿಸಿ ಬಿಸಿ ಮುದ್ದೆ, ಇತ್ಕದ ಬೇಳೆ ಸಾರು. ನನ್ನ ಬಾಯಿ ಒಳ್ಕೋಯ್ತು, ಬಾಯಿಲಿಂದ ಹೊಟ್ಟೆ ಹೊಳಿ ಗುಳುಮಂತ ಹೋಗ್ಬಿಟ್ಟು. ಒಳ್ಳೆ ಮಟನ್ ಸಾರು ಮಸಾಲೆ ಇದ್ದಂಗಿದೆ. ಮಟನ್ ಸಾರು ಮಸಾಲ. ಸೂಪರ್. ವಿಳೆದೆಲೆ ಬಜ್ಜಿ ಹಾಕೊಂಡು ತೋರಿಸಿದ್ನಲ್ಲ, ಆ ವಿಳೆದೆಲೆ ಬಜ್ಜಿ ನನ್ನ ಕೈಗೆ ಬಂದಿರೋ ನೋಡಿ, ಈ ರೀತಿ ಕಾಣಿಸುತ್ತೆ. ಇವಾಗ ಇದನ್ನು ನನ್ನ ಬಾಯಿ ಒಳಗೆ ಇಕ್ಕೋತೀನಿ, ಅದು ಹಿಂಗೆ ಕರ್ಮ ಅನ್ನುತ್ತಾ ಇಲ್ವೋ ನೋಡಿ. ಗರ್ಗರಿ ಆಗಿದೆ. ನಾನು ವಿಡಿಯೋದಲ್ಲಿ ನೋಡಿದ್ದೆ, ಬಟ್ ಇವತ್ತು ನನಗೆ ತಿನ್ನುವಂಥ ಅವಕಾಶ ಸಿಕ್ಕಿದೆ. ಧನ್ಯವಾದಗಳು. BVK ಕ್ಯಾಟರರ್ಸ್ ಅವರು ಈ ಒಂದು ಅಡುಗೆನ ಮಾಡಿ ನನಗೆ ತಿನ್ನೋಕೆ ಬಡಿಸಿದ್ದಾರೆ. BVK ಕ್ಯಾಟರರ್ಸ್ಗೆ ನಾನು ರೆಕಮೆಂಡ್ ಮಾಡ್ತೀನಿ. ನಿಮಗೆ ಈ ಹತ್ರ ಸುತ್ತಮುತ್ತ ಇರೋವಂಥ ಹಳ್ಳಿಗಳಲ್ಲಿ BVK ಕ್ಯಾಟರರ್ನ ಕರೆಸಿ ಅಡುಗೆ ಮಾಡಿ ಒಳ್ಳೊಳ್ಳೆ ಊಟಗಳನ್ನು ತಿನ್ನಿ ಖುಷಿ ಪಡಿ. ಇದನ್ನು ಅಕ್ಕಿ ಪಾಯಸ ಅಂತಾರೆ, ಬಿರಿಯಾನಿ ಅಂತಾರೆ. ಫುಲ್ಲು ರಿಚ್ ಆಗಿದೆ ಇದು. ಬೇಕಾದಷ್ಟು ಡ್ರೈ ಫ್ರೂಟ್ಸನ್ನೆಲ್ಲ ಹಾಕಿ ಮಾಡಿರುವಂಥ ಬಿರಿಯಾನಿ. ತುಪ್ಪ ಘಮ ಚೆನ್ನಾಗಿ ಬರ್ತಾಯಿದೆ. ಬಾಯಿ ಇಟ್ಕೊಂಡಿದ್ದ ತಕ್ಷಣ ನಿಮಗೆ ಹಲ್ಲುಗಳಿಗೆ ಕರುಮ್ ಅಂತ ಡ್ರೈ ಫ್ರೂಟ್ಸ್ ಸಿಗುತ್ತೆ. ಆಮೇಲೆ ಸಾಫ್ಟ್ ಮೆಟೀರಿಯಲ್ ಏನಿದೆಯಲ್ಲ, ಗುಮ್ಮಂತ ಹೊಟ್ಟೆ ಒಳಗೆ ಹೋಗ್ಬಿಡ್ತಾ, ಅಷ್ಟು ಚೆನ್ನಾಗಿದೆ. ಸೂಪರ್, ಸಾಕಾದ ಚಿಂದಿ. ತಿನ್ನಿ ಸರ್, ಒಂದು ರಿವ್ಯೂ ಕಳಿ ಸರ್. ತಿನ್ನಿ. ಇದು ಇತ್ತದ ಬೇಳೆ ಚೆನ್ನಾಗಿದೆ ಸರ್. ಮುದ್ದೆ ಇತ್ತದ ಬೇಳೆ ಅಲ್ಲ, ಇವಾಗ ಮುದ್ದೆ ಇತ್ತದ ಬೇಳೆ ತಿಂದು ಹೇಳ್ತಾರೆ ಸರ್ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ, ತುಂಬ ಟೇಸ್ಟ್ ಇದೆ. ಒಳ್ಳೊಳ್ಳೆ ಐಟಮ್ ಮಾಡಿದ್ದೀರಾ, ಟೇಸ್ಟ್ ಆಗಿದೆ. ಕೇಳ ಹುಡುಗಿನ ಎಲ್ಲಿ
ಇದ್ಕದ ಬೇಳೆ ಅಂತೂ ತುಂಬಾ ಚೆನ್ನಾಗಿತ್ತು. ಆ ಮಟನ್ ಮಸಾಲ ಟೇಸ್ಟ್ ಬರ್ತಾಯಿತ್ತು. ಇದ್ಕದ ಬೇಳೆ ಮತ್ತು ಮುದ್ದೆ, ವೆಜ್ಜಲ್ಲಿ ಎಲ್ಲ ಐಟಮು ಸಖತ್ತಾಗಿತ್ತು. ಇದ್ಕದ ಬೇಳೆ ಸಾರು ಮಾಡಿದ್ರಲ್ಲ ಗೈಸ್, ನಮ್ಮ ಮುಂದೆ ಇರೋದು ರಮೇಶ್ ಅಂತ ಹೇಳ್ಬಿಟ್ಟು ಇದ್ಕದ ಬೇಳೆ ಸಾರು ಮಾಡಿರುವ ಮಾಸ್ಟರ್. ಭಟ್ರೆ ನಮಸ್ಕಾರ. ಇದ್ಕದ ಬೇಳೆ ಸಾಂಬಾರು ನಾನು ತಿಂದಾಗ ತುಂಬ ಚೆನ್ನಾಗಿತ್ತು. ಹೆಂಗೆ ಮಾಡಿದ್ರಿ? ಏನೇನು ಮಸಾಲ ಕೊಟ್ರಿ? ಅದು ನಾಟಿ ಮಸಾಲ ಆಗಿ ಧನಿಯಾ ಪುಡಿ ಎಲ್ಲ ಕೊಟ್ಟು ನಾಟಿ ಮಸಾಲ ಏನೇನು ಹಾಕಿದ್ರು ಸ್ವಲ್ಪ ಹೇಳಿ, ವಿವರ ಹೇಳಿ. ಏನು ಮಸಾಲ ಹಾಕಿದ್ರಿ? ಧನಿಯಾ ಪುಡಿ, ಹಾಂ ಎಳ್ಳು ಗಸಗಸೆ, ಹಾಂ ಸ್ವಲ್ಪ ಗೋಡಂಬಿ, ಹಾಂ ಇವೆಲ್ಲ ಹಾಕ್ಕೊಂಡು ಮಸಾಲೆ ರುಬ್ಕೊಂಡು ಬೇಳೆ ಬೇಯಿಸ್ಕೊಂಡಿದ್ರೆ ಇಲ್ಲ ಮಸಾಲೆ ಜೊತೆಲೆ ಬೇಳೆ ಬೇಯಿಸಿದ್ರ? ಮಸಾಲೆ ಜೊತೆಯಲ್ಲಿ ಬೇಯಿಸಿ. ಮಸಾಲೆ ಜೊತೆಲಿ ಎಷ್ಟು ಅವರ್ ಅದು ಇದ್ಕದ ಬೇಳೆ ಆಗಿ ಎಷ್ಟು ಅವರ್ ಹಿಡಿಯುತ್ತೆ ಟೈಮ್ ಬೇಯಿಸೋಕ್ಕೆ? ಚೆನ್ನಾಗಿ ಹಾಫ್ ಆನ್ ಅವರಲ್ಲಿ ಇದ್ಕದ ಬೇಳೆ ಸರ್ ರೆಡಿ ಆಗಿಬಿಡುತ್ತೆ. ನಾಟಿ ಮಸಾಲ ಕೊಟ್ಟಿದ್ದೆ, ಸೂಪರ್ ಚೆನ್ನಾಗಿತ್ತು. ಸೊ ಈ ಒಂದು ವೆಜ್ ಟೀಮ್ ಇವರು, ಈ ವೆಜ್ ಟೀಮಲ್ಲಿ ಇಷ್ಟೊಂದು ಐಟಮ್ಗಳನ್ನೆಲ್ಲ ರೆಡಿ ಮಾಡಿಸಿ ನಮಗೆ ತಿನ್ನೋಕ್ಕೆ ಬಡಿಸಿದ್ರು. ತುಂಬ ಚೆನ್ನಾಗಿತ್ತು ಎಲ್ಲ ಐಟಮ್ಗಳು. ರಮೇಶ್ ಅವರೇ, BVK ಕ್ಯಾಟ್ರಿಂಗ್ ಅಂತ ಹೇಳ್ಬಿಟ್ಟು ಯಾವರು? ವಿಜಯಪುರ, ಭಕ್ತರಹಳ್ಳಿ ಕೃಷ್ಣಪ್ಪ ಅಂತ. ಭಟ್ರಹಳ್ಳಿ ಕೃಷ್ಣಪ್ಪ, ಭಕ್ತರಹಳ್ಳಿ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಈ ಒಂದು ಟೀಮ್ನ ಓನರು. ಸೂಪರ್. ವೆಜ್ ಫುಡ್ ಈ ಕಡೆ ಚಿಕ್ಕದಾಗಲ್ಲೂ ಬೋರ್ಡ್ ಇಟ್ಕೊಂಡಿದ್ದಾರೆ, ಇದು ವೆಜ್ ಫುಡ್ಗೆ. ಆಮೇಲೆ ವೆಜ್ ಫುಡ್ ತಿಂದು ನಾನ್ ವೆಜ್ ಫುಡ್ ತಿಂದು ಇಲ್ಲಿ ನಿಮಗೆ ಸಲಾಡ್ ಸಿಗುತ್ತೆ. ಬಾಳೆಹಣ್ಣುಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಸೊ ಬಾಳೆಹಣ್ಣು, ಐಸ್ ಕ್ರೀಮು, ಇನ್ನೂ ಏನೇನು. ಇದು ಸ್ವೀಟ್ ಬೀಡಾಗೆ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ಗಮ್ ಅಂತ ಬರ್ತಾ ಇದೆ ಈಗಾಗಲೇ. ಬಾಳೆಹಣ್ಣುಗಳು ಬೇಕಾದಷ್ಟು ಬಾಳೆಹಣ್ಣು ಇಲ್ಲಿದ್ದಾವೆ. ಒಂದು ಅಲ್ಲಿರೋ ಕಿತ್ಕೊಳ್ತಿರೋಣ. ಸೊ ಬಾಳೆಹಣ್ಣು ಇದು ವೆಜ್ಜು. ಆಮೇಲೆ ಇದು CMS ಇವೆಂಟ್ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇರೋದು. CMS ಇವೆಂಟ್ ವತಿಯಿಂದ ಈ ಒಂದು ಪೂರ್ತಿ ಸೆಟ್ಟಿಂಗು ಅವ್ರ ಜವಾಬ್ದಾರಿಲಿ ಆಗ್ತಾ ಇರೋಂಥದ್ದು. ಈ ಕಡೆದು ವೆಜ್ಜು, ಈ ಕಡೆದು ನಾನ್ ವೆಜ್ಜು. ಈ ನಾನ್ ವೆಜ್ ಟೆಂಟ್. ಸೊ ಹಿಂಗಿದೆ, ಇದು ನಾನ್ ವೆಜ್ಗೋಸ್ಕರ ಮಾಡಿರುವಂಥ ಒಂದು 6,000 ಜನ ಬರ್ತಾರಂತೆ. 6,000 ಜನಕ್ಕೆ ಎಷ್ಟು ದೊಡ್ಡದಾಗಿ ಊಟ ಬಡಿಸೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಫಸ್ಟಿಗೆ ಪಾಯಸ ಹೋಗ್ತದೆ, ಆಮೇಲೆ ಸಲಾಡ್ ಹೋಗ್ತದೆ, ಆಮೇಲೆ ಲಾಲಿಪಾಪ್ ಹೋಗ್ತದೆ. ಇದು ಫಿಶ್ ಒಂದು ಪೀಸ್ ಹೋಗ್ತಾಯಿದೆ, ಫಿಶ್. ಈಗೇನು ಹೋಗ್ತಾಯಿದೆ, ಇದು ಮೊಟ್ಟೆ ಇಡ್ಲಿ ಹೋಗ್ತಾಯಿದೆ. ಮೊಟ್ಟೆ ಇಡ್ಲಿ ಹೋದ್ಮೇಲೆ ಇವಾಗೇನು ಹೋಗ್ತಾಯಿದೆ, ಮೊಟ್ಟೆ ಇಡ್ಲಿ ಆದಮೇಲೆ ಇದೇನಿದು ಐಟಮು? ಚಿಕನ್ ಚಿಲ್ಲಿ. ಇದೇನಿದು? ಏನಪ್ಪ ಇದು? ಚಿಕನ್ ಏನೋ? ಪೆಪ್ಪರ್ ಚಿಕನ್. ಇದು ಒಂದು ತಟ್ಟೆ ಒಳಗಿರುವಂಥ ಒಂದು ಮೆನು. ಚೆನ್ನಾಗಿದೆ ಅಣ್ಣ ಊಟ ಚೆನ್ನಾಗಿದೆ ಅಂತೆ. ಹೇಗಿದೆ ಸರ್? ಚೆನ್ನಾಗಿದೆ ಸರ್, ಸೂಪರ್. ಚೆನ್ನಾಗಿ ಮಾಡಿ. ಆಮೇಲೆ ಇಡ್ಲಿ ಬರ್ತದೆ, ಚೆನ್ನಾಗಿದೆಯಾ? ಇದೇನು ಸರ್ ಇದು? ಬೋಟಿದೆ ಇದು. ತಲೆ ಮಾಂಸ ಇಡ್ಲಿ. ಸೂಪರ್. ತಲೆ ಮಾಂಸ ಇಡ್ಲಿ, ಸಾಫ್ಟ್ ಆಗಿರೋ ಇಡ್ಲಿ ಅಂತ. ಇದು ನಾನ್ ವೆಜ್. ಇದು ನಾನ್ ವೆಜ್ ಟೀಮು. ಈ ನಾನ್ ವೆಜ್ಜಲ್ಲಿ ಇಡ್ಲಿ. ಹೇಳಿ ಸರ್, ಇದೇನೇನು ಐಟಮ್ ಇದೆ ಸರ್? ಅವ್ರು ಹೇಳ್ತಾರೆ, ಪರವಾಗಿಲ್ಲ ಬಿಡಿ, ತೋರಿಸಿ. ಇದೇನು ಐಟಮ್ ಇದು? ಇದೇನು ಐಟಮ್ ಅಪ್ಪ ಇದು? ಮಟನ್ ಸಾರು. ಮಟನ್ ಸಾರು ಇದು? ಮಟನ್ ಸಾರು ಇದೇನಿದು? ಮಟನ್ ಬಿರಿಯಾನಿನಾ? ಹೌದು. ಇದು ಪೀಸ್ ಇದೆಲ್ಲ ಮಟನ್ ಬಿರಿಯಾನಿ. ಮೊಸರು ಬಜ್ಜಿ ಸಾಕಾಗಿದೆ. BVK ಟೀಮ್, ಕ್ಯಾಟ್ರಿಂಗ್ ಡಿಪಾರ್ಟ್ಮೆಂಟ್ ಹುಡುಗರು ಇವರು. BVK ಅವರು ಈ ಕಡೆ ಒಂದು ಹೋಗ್ತಾ ಇದ್ದಾರೆ.
ಹೇಗಿದೆ ಸರ್ ಊಟ ಎಲ್ಲ? ಊಟ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಊಟ ಚೆನ್ನಾಗಿದೆ. ಹೇಳ್ಬಿಡಿ ಬಾಬು ಮನೆಯವರು. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ತಲೆ ಮಾಂಸ ಹೇಗಿದೆ ಸರ್ ತಲೆ ಮಾಂಸದೆಲ್ಲ? ಫೈನ್. ಹೇಗಿದೆ ಸರ್ ಊಟ ಎಲ್ಲ?
ಮೈ ಗಾಡ್. ವೆಲ್ಕಮ್ ಡ್ರಿಂಕ್ಸ್. ಕಾಫಿ ಅಲ್ಲ ಅದು. ಏನಮ್ಮ ಇದು? ಕಬ್ಬಿನ ಹಾಲು. ತೊಳೆಪಿಲ್ ಮರಿ ಕಬ್ಬಿನ ಹಾಲು. ಇಲ್ಲೇ ತೆಗಿತಾ ಇದ್ದಾರೆ ಹಿಂದ್ಗಡೆ, ಫ್ರೆಶ್ ಆಗಿ ತೆಗಿತಾರೆ. ವೆಲ್ಕಮ್ ಡ್ರಿಂಕ್ಸು, ಆಮೇಲೆ ಇಲ್ಲಿ ನಿಮಗೆ ಸ್ನ್ಯಾಕ್ಸು ಇದೆ. ಆಮೇಲೆ ಜೀರಾ ಜ್ಯೂಸ್ ಇದೆ, ಆಮೇಲೆ ಚಿಕನ್ ಪಾಪ್ಕಾರ್ನ್ ಇದೆ. ಇದು ಚಿಕನ್ ಪಾಪ್ಕಾರ್ನ್. ಜೀರಾ ಜ್ಯೂಸ್ ಆ ಕಡೆ ಇದೆ. ಜೀರಾ ಜ್ಯೂಸ್ ಆ ಕಡೆ ಇದೆ. ಜೀರಾ ಜ್ಯೂಸ್ ಕಬ್ಬಿನಲ್ಲಿ ಚೆನ್ನಾಗಿದೆ. ಇಲ್ಲೇ ತೆಗಿದ್ದಾರೆ. ಇಲ್ಲೇ ಕಬ್ಬೆಲ್ಲ ಸ್ಟಾಕ್ ಹಾಕಿದ್ದಾರೆ. ಕಬ್ಬು ಇಲ್ಲೇ ಸ್ಟಾಕ್ ಇದೆ. ಇಲ್ಲಿ ಜ್ಯೂಸ್ ತೆಗಿತಾರೆ, ಅಲ್ಲಿಂದ ತಂದು ಇಲ್ಲಿ ಜನಗಳಿಗೆ ಸರ್ವ್ ಮಾಡ್ತಾ ಇದ್ದಾರೆ. ವೆಲ್ಕಮ್ ಡ್ರಿಂಕ್ಸ್ ಈ ಜಲ್ಜೀರಾ ಟೇಸ್ಟ್ ಮಾಡು. ಪಾನಿ ಇದ್ದಂಗೆ ಇರುತ್ತೆ, ಪಾನಿಪುರಿ ಪಾನಿ ಥರ ಘಮ ಹಂಗೆ ಬರ್ತಾ ಇದೆಯಲ್ಲ. ಜಲ್ಜೀರಾ ವಾಟರ್ ಮಸಾಲ ಇದೆ, ಸ್ಟ್ರಾಂಗ್ ಆಗಿದೆ. ಉಪ್ಪು ಖಾರ ಎಲ್ಲ ಜೊತೆ. ನಾವು ಎಂಟ್ರಿ ಕೊಟ್ಟಾಗ ಇಲ್ಲಿ ಜನಗಳು ಇರಲಿಲ್ಲ. ಅವಾಗ ತಾನೇ ಒಬ್ಬೊಬ್ಬರೇ ಪ್ರಾರಂಭವಾಗಿದ್ದರು ಬರೋಕ್ಕೆ. ಈಗ ತುಂಬ ಜನ ಬಂದು ಸೇರಿಕೊಂಡಿದ್ರು. ಸುಮಾರು ಒಂದು 6,000 ಜನ ಬರುವಂಥ ಒಂದು ನಿರೀಕ್ಷೆಯಲ್ಲಿತ್ತು. ರಷ್ಯನ್ ಹೆಣ್ಮಕ್ಳನ್ನೂ ಸಹ ಸ್ವಾಗತಕ್ಕೆ ಕರ್ಕೊಂಬಂದು ನಿಲ್ಲಿಸಿದ್ರು. ತುಂಬ ಚೆನ್ನಾಗಿತ್ತು, ಸೂಪರ್, ಎಲ್ಲ ಸಖತ್ತಾಗಾಯಿತು. ಈಗ ನೋಡಿ, ನಾವು ಹೋಗುವಾಗ ಇದು ಪೂರ್ತಿ ಕಾರ್ ಪಾರ್ಕಿಂಗ್ ಏರಿಯಾ ಏನಿದೆ ಅದು ಪೂರ್ತಿ ಖಾಲಿ ಇತ್ತು. ಈಗ ಸುಮಾರು ಕಾರುಗಳು ಬಂದು ನಿಂತ್ಕೊಂಡಿದ್ದಾವೆ. ದೊಡ್ಡ ಏರಿಯಾ ಇದು, ಒಂದು 20 ಎಕರೆ ಅಷ್ಟು ಜಮೀನು. ಎಷ್ಟು ಜಮೀನಲ್ಲಿ ಕಾರ್ ಪಾರ್ಕಿಂಗ್ ನೋಡಿ ಇಲ್ಲಿವರೆಗೂ ಕಾಣಿಸ್ತದೆ. ಸಿಕ್ಕಾಪಟ್ಟೆ ಜನ, ಸಿಕ್ಕಾಪಟ್ಟೆ ಕಾರು, ಸಿಕ್ಕಾಪಟ್ಟೆ ಹೆಂಗಿತ್ತು, ಎಲ್ಲ ಚೆನ್ನಾಗಿತ್ತು. ನಾನೇನು ಹೇಳಿ, ಅಷ್ಟು ಚೆನ್ನಾಗಿತ್ತು. ಫಸ್ಟ್ ಟೈಮ್ ಈ ರೀತಿಯಾಗಿ ಒಂದು ದೊಡ್ಡ ಪ್ರೋಗ್ರಾಮ್ ನಾನು ಅಟೆಂಡ್ ಮಾಡಿದ್ದು. ಗ್ರೇಟ್ ಕೋಲಾ ಗ್ರೇಟ್ ಆಗಿದೆ. ಕಿತ್ಕೊಳ್ಳಿ, ಒಂದು ಬಾಳೆಹಣ್ಣು ಕಿತ್ಕೊಳ್ಳಿ. Serial